ಕಾಂಟ್ ಅನ್ನುವಂಥದ್ದು ಬಲಹೀನರ ಮಾತಂತೆ. ಐ ಕ್ಯಾನ್ ಅನ್ನುವಂಥದ್ದು ಬಲವಾಗಿರುವಂತವರ ಮಾತು. ಐ ಕ್ಯಾನ್ ಅಂತ ನಾವು ಭಕ್ತಿ ಮಾಡಬೇಕು. ಕಷ್ಟಗಳು ಬರುತ್ತೆ, ಐ ಕ್ಯಾನ್ ಅಂತ ಪ್ರಾರ್ಥನೆ ಮಾಡಬೇಕು, ಐ ಕ್ಯಾನ್ ಅಂತ ಹೋರಾಟ ಮಾಡಬೇಕು ದುಷ್ಟನ ಜೊತೆ. ಯಾಕಂದ್ರೆ ದೇವರ ವಾಕ್ಯದ ಮೂಲಕ ಬಲಪಡಿಸ್ತಾ ಇರ್ತಾರೆ. ಐ ಕಾಂಟ್ ಅನ್ನುವಂಥ ಪರಿಸ್ಥಿತಿಗೆ ದುಷ್ಟನು ಹೆದರಿಕೆ ಇರ್ತಾನೆ. ಸೋಲುಗಳು ಬರುತ್ತೇನೋ ಅಲ್ಲ, ಮತ್ತೆ ನಾವು ಆ ಕೆಲಸ ಏನು ಎಫರ್ಟ್ ಮಾಡ್ಲಿಕ್ಕೆ ಹೋಗ್ತೇವೆ ಪ್ರಯಾಸ, ಅದರಲ್ಲಿ ಸಫಲತೆ ಬರದೇ ಇರ್ಬೋದೇನೋ ಅಂತ ಕೆಲವು ಸಾರಿ ಯೋಚನೆಗಳು ದುಷ್ಟ ತರ್ತಾನೆ. ಬಿಟ್ಬಿಡೋಣ ಬಿಡಪ್ಪ, ಇಲ್ಲಿಗೆ ಗಿವ್ ಅಪ್ ಮಾಡ್ಕೊಬಿಡೋಣ, ನಮ್ಮಿಂದ ಆಗುದಿಲ್ಲ ಅಂತ ಹೇಳಿ ನಾವು ಸಾಧನೆ ಮಾಡುವುದಕ್ಕಾಗಿ ದೇವರು ತನ್ನ ಬಲವನ್ನು ಕೊಟ್ಟಿದ್ದ. ಚಿಕ್ಕ ವಯಸ್ಸಿಂದ ಬೆಳೆದು ಬಂದಂತ ದಾವೀದ ದೇವರ ನಾಮ ಅವನ ಆಧಾರವಾಗಿ ಆತನು ಬದುಕಿದೆ ನೋಡಿ, ಗಮನಿಸ್ರಿ. ಗೊಲಿಯಾತನನ್ನ ಬೀಳಿಸಿದ. ಅದಕ್ಕಿಂತ ಮುಂಚೆ ಅಡವಿಯಲ್ಲಿ ಕರಡಿಗಳನ್ನ ಸೀಳುತ್ತಾ ಇದ್ನಂತ. ಅಷ್ಟೊಂದು ಬಲ. ಚಿಕ್ಕ ವಯಸ್ಸಿಂದನೇ ದೇವರು ಪರಾಕ್ರಮ ತುಂಬಿದ್ರು. ಮತ್ತೆ ದೇವರ ವಾಕ್ಯ ಹೇಳ್ತಾರೆ ನಮ್ಗೆ ದೇವರು ಹೇಳಿತರದ ಆತ್ಮ ಕೊಟ್ಟೇ ಇಲ್ಲ ಅಂತ. ಹಾಗಾದ್ರೆ ನಾವು ಯಾಕೆ ಭಯ ಪಡ್ತೀವಿ? ಆಗುತ್ತೋ ಇಲ್ಲೋ, ನನ್ನ ಕೈಯಲ್ಲಿ ಆಗುತ್ತೋ ಇಲ್ಲೋ, ಅದು ನನಗಿಂತ ದೊಡ್ಡದು ಅಂತ ನಾವು ಅನ್ಕೊಳ್ತಿರ್ತೀವಿ. ಯಾವುದು ದೇವರ ಮಕ್ಕಳಿಗೆ ದೇವರು ಕೊಟ್ಟಂತ ಶಕ್ತಿಗಿಂತ ದೊಡ್ಡದಲ್ಲ. ನಮಗೆ ದೇವರು ಕೊಟ್ಟಂತ ಶಕ್ತಿಯನ್ನ ನಾವು ಐಡೆಂಟಿಫೈ ಮಾಡುವುದಿಲ್ಲ, ಅದು ನಮ್ಮ ಬಲಹೀನತೆ. ದೇವರು ಪ್ರಾರ್ಥನೆ ಜೀವಿತ ಕೊಟ್ಟಿದ್ರೆ ಪ್ರಾರ್ಥನೆ ಮಾಡೋರಿಗೆ ಅದು ಅರ್ಥ ಆಗುತ್ತೆ ನನ್ನ ಬಲ ಏನು ಅಂತ. ಇವತ್ತು ಲೋಕದ ಜನ ಲೋಕದ ಬಲದ ಮೇಲೆ ಆಧಾರವಾಗ್ತಾರೆ. ಮನಿ, ಸ್ಟೇಟಸ್ ಅಂಡ್ ರಿವಾರ್ಡ್ಸ್ ಅಂಡ್ ಅವಾರ್ಡ್ಸ್, ನೇಮ್ ಅಂಡ್ ಫೇಮ್. ನಮ್ಗೆ ಯಾವ ಇಲ್ಲಂದ್ರೂ ಪರವಾಗಿಲ್ಲ, ನಮ್ಗೆ ಅಡ್ರೆಸ್, ಕೇರ್ ಆಫ್ ಅಡ್ರೆಸ್ ದೇವರಿದ್ದಾರೆ. ಆತನ ಮೇಲೆ ಆಧಾರವಾಗ್ತೀವಿ, ಆತ ನಮಗೆ ಶಕ್ತಿ ಕೊಡ್ತಾರೆ, ಎಲ್ಲ ಸಾಧಿಸ್ತೀವಿ ನಾವು. ಆಮೆನ್. ಎಲ್ಲ ಅಂದ್ರೆ ಎಲ್ಲ ಸಾಧಿಸ್ತೀವಿ. ಯಾವುದು ಅಸಾಧ್ಯ ಅಂತ ಅನ್ಕೊಳ್ತಾರೋ ಜನರು ನಮಗೆ, ಅದು ಸಾಧ್ಯವಾಗುವಂತೆ ದೇವರು ಮಾಡ್ತಾರೆ. ನೋಡಿ, ಹದ್ದು ನೋಡಿದಿರಲ್ಲ, ಹದ್ದು ಎಷ್ಟು ಉನ್ನತವಾಗಿರುವ ಸ್ಥಳದಲ್ಲಿ ಇರ್ತದೆ. ಹದ್ದಿನ ಹಾಗೆ ಯವನ ದೇವರು ನಮಗೆ ಕೊಟ್ಬಿಟ್ಟು ಸಾಧನೆ ಮಾಡುವಂಗೆ ಮಾಡ್ತಾರಂತೆ. ಅಂದ್ರೆ ಆ ರೀತಿ ನಮ್ಮ ದೇವರು ನಮ್ಮ ಜೀವಿತ ಮೇಲೆತ್ತಾರಂತ ಹೇಳಿ ವಾಕ್ಯದಿಂದ ದೇವರು ನಿನ್ನ ಜೊತೆ ಮಾತನಾಡುವಂಥದ್ದು ಇದೇನೆ. ನಿನ್ನಿಂದ ಸಾಧ್ಯ ಅಂತ ಆ ದೇವರು ಹೇಳ್ತಾ ಇದ್ದಾರೆ. ಯಾವ ದುಷ್ಟನ ಮಾತುಗಳು ಕಿವಿಗೊಡಬೇಡ. ಕೆಲವು ಸಾರ್ ನಿನ್ನ ಮನಸ್ಸೆಲ್ಲ ದುಷ್ಟನ ಕೊಟ್ಟಾಗ ಅವನು ಹೇಳಿರುವಂಥದ್ದೆಲ್ಲ ನಂಬ್ತಿರ್ತೀನಿ. ಏನಾಗುತ್ತೆ ಬಿಡು, ಇನ್ನೆಷ್ಟು ದಿನ ಬಿಡು, ಐ ವಿಲ್ ಕ್ವಿಟ್ ಇಟ್, ಇದನ್ನ ಬಿಟ್ಬಿಡ್ತೀನಿ ಬಿಡಿ ಅಂತೇಳಿ. ಅದು ನಮ್ಮ ಲೈಫ್ ಅಲ್ವೇ ಅಲ್ಲ. ನಮ್ಮ ಲೈಫ್ ಏನಿದ್ರು ಕೂಡ ಸಾಧನೆ ಮಾಡೋಣ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥೆನ್ಸ್ ಮೀ. ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ ಅಂತ.